ಪ್ರಾಮಾಣಿಕವಾಗಿ ನನಗೆ ಎಷ್ಟು ದುಡ್ಡು ಸೇರ್ಬೇಕೋ ಅಷ್ಟೇ ಸಾಕು. ಈ ಅಡ್ಡ ದಾರಿಯಿಂದ ಬರೋ ದುಡ್ಡು ನನಗೆ ಬೇಡವೇ ಬೇಡ. ಅಡ್ಡ ದಾರಿನ ಯಾರು ಹೇಳಿದ್ರು? ಯಾಕೆ ನೀವು ಸಡನ್ ಆಗಿ ಹೀಗೆ ಮಾತಾಡ್ತಾ ಇದ್ದೀರಾ? ನಂಗೇನು ಅರ್ಥನೇ ಆಗ್ತಿಲ್ಲ. ಲಿಸನ್, ಆ 25 ಲಕ್ಷ ನೀವು ಇಷ್ಟು ವರ್ಷ ನಮ್ಮ ಕಂಪ್ನಿಲಿ ಲಾಯಲ್ ಆಗಿ ಕೆಲಸ ಮಾಡ್ತಾ ಇರೋದಕ್ಕೆ ಕೊಡ್ತಾ ಇರೋ ಹಣ. ಮೋರೋವರ್ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗೇ ಇದೆ. ಮೋರೋವರ್ ಯಾರು ನಿಮಗೆ ಇದನ್ನ ಚಾರಿಟಿಯಾಗಿ ಕೊಡ್ತಾ ಇಲ್ಲ. ಪ್ರತಿ ತಿಂಗಳು ನಿಮ್ಮ ಸ್ಯಾಲ್ರಿಯಿಂದನೇ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಅಲ್ಲಿ ಕಟ್ ಮಾಡ್ತಾರೆ. ಬೇಡಪ್ಪ, ಇದ್ರಲ್ಲಿ ನಂಗೆ 1 ರೂಪಾಯೂ ಬೇಡ. ನನ್ನ ಜೀವನನ ನಾನು ಹೇಗೋ ನೋಡ್ಕೋತೀನಿ ರಾಮ್. ಪ್ಲೀಸ್ ನನ್ನ ಬಿಟ್ಬಿಡಿ. ಐ ಆಮ್ ಸೀರಿಯಸ್ಲಿ ಕನ್ಫ್ಯೂಸ್ಡ್. ಸಾರಿ ಟು ಟೆಲ್ ಯು ದಿಸ್, ನಿಮ್ಮ ಮಾತಲ್ಲಿ ಯಾವ ಲಾಜಿಕ್ಕು ಕಾಣ್ತಿಲ್ಲ. ಅಟ್ಲೀಸ್ಟ್ ಏನಾಯ್ತು ಅಂತ ಕ್ಲಿಯರ್ ಆಗಿ ಹೇಳಿ. ಆಗಿರೋದನ್ನ ತಿದ್ದಕ್ಕಾಗಲ್ಲ ರಾಮ್. ಇದೆಲ್ಲ ನಂದೇ ತಪ್ಪು. ಎಲ್ಲದನ್ನು ಕಣ್ಮುಚ್ಕೊಂಡು ನಂಬಿಡ್ತೀನಿ. ದುಡ್ಡು ಬೇಡ ಅಂತ ನಾನು ಫಸ್ಟೇ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಿತ್ತು. ನೀವೇ ಬಾಸ್ ಹತ್ರ ಮಾತಾಡಿ ಹೊರಗಡೆ ಎಲ್ಲೋ ಮೀಟಿಂಗ್ ಅರೇಂಜ್ ಮಾಡಿದ್ರಿ. ಈಗ ಇದನ್ನೆಲ್ಲ ನೋಡಿದ್ರೆ ಬೇರೆ ಥರನೇ ಅನಿಸ್ತಾ ಇದೆ. ಸೀತಾ ಪ್ಲೀಸ್. ರಾಮ್ ಪ್ಲೀಸ್, ಇನ್ನಿದ್ರ ಬಗ್ಗೆ ಮಾತು ಬೇಡ. ಇದೇ ಮನಸ್ಥಿತಿಲಿ ನಾನು ಮನೆಗೆ ಹೋದ್ರೆ ನನ್ನ ಮಗಳಿಗೂ ಗೊತ್ತಾಗತ್ತೆ. ಅದಕ್ಕೆ ದೇವಸ್ಥಾನಕ್ಕೆ ಬಂದೆ. ಸೀತಾ ಅವ್ರೆ, 1 ನಿಮಿಷ ಪ್ಲೀಸ್. ಸೀತಾ ಅವ್ರೆ, ಈಗ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನೀವು ಪ್ರಾಮಾಣಿಕತೆ, ಅಡ್ಡದಾರಿ ಏನೇನೋ ಮಾತಾಡ್ತಾ ಇದ್ದೀರಾ. ಈ ದೇವಸ್ಥಾನದ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ. ನಿಮ್ಮ ಹೆಸರಿನಾಗೆ ನಿಮ್ಮ ಕ್ಯಾರೆಕ್ಟರು ಅಷ್ಟೇ ಪ್ಯೂರ್ ಆಗಿದೆ. ಅದು ಯಾರು ಏನೇ ಹೇಳಿದ್ರು ಅದು ಬದಲಾಗಲ್ಲ. ಆ್ಯಂಡ್ ಮೋರ್ ಓವರ್ ಇಟ್ ಈಸ್ ಯೋರ್ ಮನಿ, ಯು ಡಿಸರ್ವ್ ದಟ್ ಮನಿ. ದಟ್ಸ್ ಇಟ್. ಅವಸರದಲ್ಲಿ ಯಾವುದೇ ನಿರ್ಧಾರ ತಗೊಂಡ್ರು ಅದು ತಪ್ಪಾಗತ್ತೆ. ಅದಕ್ಕೆ ನಿನ್ ಮುಂದೆ ಬಂದಿದ್ದೀನಿ ತಾಯಿ. ಯಾರ ಹತ್ರನೂ ಇಲ್ಲಿವರೆಗೂ ಕೈ ಚಾಚೋ ಹಾಗೆ ನೀನ್ ಮಾಡಿಲ್ಲ. ಇನ್ಮೇಲೆ ಆ ಪರಿಸ್ಥಿತಿ ಬರ್ದೇ ಇರೋ ಹಾಗೆ ನೋಡ್ಕೋತೀಯ ಅನ್ನೋ ನಂಬಿಕೆಯಲ್ಲೇ ಈ ನಿರ್ಧಾರನ ತಗೋತಾ ಇದ್ದೀನಿ. ನನಗೆ ಮನೆ ಮಾರೋದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ ತಾಯಿ. ಜೊತೆಗಿದ್ದು ಕಾಪಾಡು. ಸೀತಾ ಅವ್ರೆ, 1 ನಿಮಿಷ ಪ್ಲೀಸ್. ಸೀತಾ ಅವ್ರೆ, ನಿಮ್ಮನ್ನ ಹಾಗೆ ಬಿಟ್ಟೋಗೋಕೆ ಮನ್ಸು ಬಂದಿಲ್ಲ. ಅಲ್ಲ, ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಯಾಕೆ ನೀವು ಸ್ಯಾಲ್ರಿ ಅಡ್ವಾನ್ಸ್ನ ಬೇಡ ಅಂತ ಹೇಳ್ತಾ ಇದ್ದೀರಾ? ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ರಾಮ್. ನಂಗೆ ಇದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ಬಿಟ್ಬಿಡಿ ಅಂದ್ರೆ ಏನರ್ಥ? ನಿಮ್ಗೆ ಆ ದುಡ್ಡಿನ ಅವಶ್ಯಕತೆ ಇದೆ, ದಯವಿಟ್ಟು ಆ ದುಡ್ಡು ತಗೊಳ್ಳಿ. ಅದು ನಿಮ್ ದುಡ್ಡು ಸೀತಾ ಅವ್ರೆ. ತಗೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ತಗೊಳ್ಳೋವರೆಗೂ ನಾನು ಬಿಡಲ್ಲ. ಏನ್ರೀ ಮಾಡ್ತೀರಾ? ನೀವು ದುಡ್ಡು ಆಕ್ಸೆಪ್ಟ್ ಮಾಡೋವರೆಗೂ ನಾ ಇಲ್ಲಿಂದ ಕದ್ಲಲ್ಲ. ಅಟ್ಲೀಸ್ಟ್ ನಿಮ್ಗಲ್ದೇ ಹೋದ್ರು ಸಿಹಿಗೋಸ್ಕರ ಆದ್ರೂ ಆಕ್ಸೆಪ್ಟ್ ಮಾಡ್ಕೊಳ್ಳಿ.
ಅರೆ ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಗುತ್ತೆ, ಆದರೆ ಕಾನೂನಿಗೆ ಅರ್ಥ ಆಗವಲ್ಲ ಮೇಡಮ್. ನೋಡಿ, ಡಾಕ್ಟರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳಬಾರ್ದು. ಡಾಕ್ಟರ್ ಮತ್ತು ಲಾಯರ್ ಸುಳ್ಳು ಹೇಳ್ಬೋದು. ವಿ ಹ್ಯಾವ್ ಆಲ್ ರೈಟ್ಸ್ ಟು ಲೈ. ನೀವೇನೇ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ, ನಾನಿದ್ದೀನಿ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಮರಿಬೇಡಿ. ಐ ಆಮ್ ದೇರ್. ಐ ವಿಲ್ ಟೇಕ್ ಕೇರ್. ಓಕೆ? ಅರೆ ಸೀತಾಜಿ, ಒಳ್ಳೆ ಸರ್ಪ್ರೈಸ್. ಇದೇನಿದು, ಇವತ್ತು ನೀವೇ ನನ್ನ ಆಫೀಸಿಗೆ ಬಂದಿದ್ದೀರಾ? ಅರೆ ಸೀತಾಜಿ, ಯಾಕೆ ಟೆನ್ಷನ್ ಆಗಿದ್ದೀರಾ? ಐ ಆಮ್ ಸಾರಿ. ಪ್ಲೀಸ್ ಕಮ್ ಇನ್. ಬನ್ನಿ, ಒಳಗೆ ಬನ್ನಿ. ಅಜ್ಜಿ, ನನ್ನ ಹೋಮ್ವರ್ಕ್ ಆಯ್ತು. ನಾನು ಆಟ ಆಡ್ಕೊಂಡು ಬರ್ತೀನಿ. ಆಯ್ತು ಕಂದ, ಹುಷಾರು, ಬೇಗ ಬಾ. ಆಯ್ತು. ಶ್ರೇಯಾ, ನಾನು ನಿನ್ನ ಮನೆಗೆ ಬರ್ತಿದ್ದೆ. ಏನು ಪಿಕ್ನಿಕ್ ಬಗ್ಗೆ ಡಿಸ್ಕಸ್ ಮಾಡಕ್ಕ? ನಾಳೆ ಪಿಕ್ನಿಕ್ ಹೋಗಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ಯಾ ಸಿಹಿ? ಇಲ್ಲ, ನಾನು ಬರ್ಸಿಲ್ಲ. ಯಾಕೆ, ಅಮ್ಮ ಕಳ್ಸಲ್ಲ ಅಂದ್ರಾ? ಇಲ್ಲ, ನನ್ಗೆ ಇಂಟ್ರೆಸ್ಟ್ ಇಲ್ಲ. ಈಗ ಆಟ ಆಡಕ್ ಬರ್ತೀನಿ. ಐಸ್ ಪೀಸ್ ಆಡೋಣ? ಇಲ್ಲ ಸಿಹಿ, ನಾನು ಬೆಳಗ್ಗೆ ಪಿಕ್ನಿಕ್ ಹೋಗಕ್ಕೆ ಬೇಗನೆ ಮಲ್ಕೋಬೇಕು ಅಂತ ಅಮ್ಮ ಹೇಳಿದ್ದಾಳೆ. ಇವತ್ತು ಆಟ ಎಲ್ಲ. ಬಾಯ್. ನೀನು ಪಿಕ್ನಿಕ್ ಹೋಗಕ್ಕೆ ಎಲ್ಲ ರೆಡಿ ಮಾಡ್ಕೊಂಡೆ ಇಲ್ವಾ ಅಂತ ನೋಡಕ್ ಬಂದೆ. ಸರಿ, ಬಾಯ್. ಶಾಂತ, ಅವಳನ್ನು ಸಮಾಧಾನ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಪಾಪ ಮಗು ಕಣೆ. ರೀ, ನಾಳೆ ನಿಮ್ಮ ಅಕ್ಕನ ಮೊಮ್ಮಗಳು ಮದುವೆ ಬೇರೆ ಇದೆ. ನಾವು ಅಲ್ಲಿಗೆ ಹೋಗಬೇಕು. ಇದು ಒಂದೇ ಮಗುನ ಹೇಗ್ರಿ ಬಿಟ್ಟು ಹೋಗೋದು? ಸೀತಾ ಒಬ್ಬಳೇ ಆಗೋಗ್ತಾಳೆ. ಹೌದಲ್ವಾ? ಅವಳು ಬೇರೆ ಕೂಗಾಡ್ತಾಳೆ. ನಾನು ಹೋಗಲಿಲ್ಲ ಅಂದರೆ ನಾನು ಸತ್ತ ಮೇಲೆ ಬರ್ತೀಯ ನೀನು ಅಂತಾಳೆ. ಏನು ಮಾಡೋದು ಶಾಂತ? ನೀನೇ ಏನಾದರೂ ಮಾಡೆ. ಸಾಯಂಕಾಲ ಆಗಿದೆ, ಈಗ ಯಾರು ದೀಪ ಹಚ್ಚಕ್ಕೆ ಬರ್ತೀರಾ? ಬಂಗಾರಿ, ಹಾಜಿ. ಬಾ ದೀಪ ಹಚ್ಚು. ಹಾ, ಬಾ. ಸೀತಾಜಿ, ನೀವು ಹೀಗೆ ತಲೆ ತಗ್ಗಿಸ್ಕೊಂಡು ಕೂತಿರೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ತುಂಬ ಬೇಜಾರಾಗತ್ತೆ ಸೀತಾಜಿ. ಆ್ಯಕ್ಚುಲಿ ನೀವು ಅವತ್ತು ನಿಮ್ಮ ಆಫೀಸಲ್ಲಿ ಅಡ್ವಾನ್ಸ್ ಕೊಡ್ತಾರೆ ಅಂತ ಹೇಳಿದಾಗಲೇ ನನಗೆ ಗೊತ್ತಿತ್ತು ಇದೆಲ್ಲ ಆಗಲ್ಲ ಅಂತ. ನಾನು ನಿಮಗೆ ನೆಗೆಟಿವ್ ಆಗಿ ಹೇಳಿಲ್ಲ. ಯಾಕೆ ಗೊತ್ತಾ? ನೀವು ಬೇಜಾರಾಗತ್ತೆ ಅಂತ. ಅಲ್ಲ ಸೀತಾಜಿ, ಯಾರಾದರೂ ಸುಮ್ಮನೆ ದುಡ್ಡು ಕೊಡ್ತಾರಾ? ಅದು ಕಾರ್ಪೊರೇಟ್ ಆಫೀಸ್ ಬೇರೆ.
ಹೀಗೆಲ್ಲ ಆಗತ್ತೆ ಅಂತ ಗೊತ್ತಿದ್ದೆ. ನಾನು ಬ್ಯಾಂಕ್ನವ್ರ ಹತ್ರ ಮಾತಾಡಿ ಟೈಮ್ ತಗೊಂಡಿದ್ದೀನಿ. ನಿಜವಾಗ್ಲೂನಾ ಸರ್? ಆದರೆ ಸೀತಾಜಿ, ನಾನು ಅವ್ರ ಕಾಲಿಗೆ ಬೀಳೋದು ಒಂದೇ ಬಾಕಿ ಇದ್ದಿದ್ದು. ಆ್ಯಕ್ಚುಲಿ ನಾನು ಬೇರೆ ಯಾರಿಗೂ ಹೀಗೆಲ್ಲ ಮಾಡಲ್ಲ, ನಿಮಗೋಸ್ಕರ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನು ಪ್ರಯೋಜನ ಸೀತಾಜಿ? ಇವತ್ತು ಮನೆ ಹರಾಜಾಗೋದು ನಾಳೆ ಆಗುತ್ತೆ ಅಷ್ಟೇ. ನೋಡಿ, ನಿಮ್ಮ ಹತ್ರ ಇರೋದು ಒಂದೇ ಪರಿಹಾರ, ಮನೆ ಮಾರೋದು ಅಷ್ಟೇ. ಅಲ್ಲ ಸೀತಾಜಿ, ಸುಮ್ಮನೆ ಯಾರ್ಯಾರ ಜೊತೆಗೋ ಮಾತಾಡಿ ಯಾಕೆ ಮೋಸ ಹೋಗ್ತೀರಾ? ನೋಡಿ, ತುಂಬ ಚೆನ್ನಾಗಿ ಮಾತಾಡಿ ಫ್ರೆಂಡ್ಸ್ ಆಗೋರು ತುಂಬ ಜನ ಇರ್ತಾರೆ ಸೀತಾಜಿ. ಆದರೆ ಕಷ್ಟದ ಸಮಯದಲ್ಲಿ ಸಹಾಯಕ್ಕಾಗೋನೆ ನಿಜವಾದ ಗೆಳೆಯ ಅಲ್ವಾ? ಸರ್, ನಾನು ಇದುವರೆಗೂ ನಿಮಗೆ ಫೀಸ್ ಏನು ಕೊಟ್ಟಿಲ್ಲ, ಆದರೂ ನೀವು ನನಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ದೀರಾ. ಸೀತಾಜಿ, ಈಗಷ್ಟೇ ಗೆಳೆಯ ಅಂತ ಹೇಳಿದ್ವಲ್ಲ, ಫ್ರೆಂಡ್ಸ್ಗೆ ಫೀಸ್ ಕಟ್ಟಕ್ಕಾಗತ್ತಾ ಹೇಳಿ? ಹಾಗಲ್ಲ ಸರ್, ಫ್ರೀಯಾಗಿ ನನಗೆ ಯಾವ ಕೆಲಸನೂ ಬೇಡ. ಫ್ರೀಯಾಗಿ ಏನೂ ಅಲ್ಲ ಸೀತಾ, ನಾನು ನಿಮ್ಮ ಹತ್ರ ಫೀಸ್ ತೊಗೊಂಡೇ ತಗೋತೀನಿ, ಆದರೆ ಈಗಲ್ಲ. ನಿಮ್ಮ ಮಗಳು ನಿಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾಳೆ, ನೀವು ಹೋಗಿ ಬನ್ನಿ. ಮಿಕ್ಕಿದ್ದನ್ನು ಇನ್ನೊಂದು ಸಲ ಕೂತ್ ಮಾತಾಡೋಣ, ಓಕೆ? ಥ್ಯಾಂಕ್ ಯು ಸೋ ಮಚ್ ಸರ್. ಸೀತಾಜಿ, ರಾಮ, ನಿಂಗೇನು ಆಗಿರಬಾರ್ದು. ತಂದೆ ತಾಯಿಗಾದಂಗೆ ನೋ 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 ರಾಮಂಗೇನು ಆಗಿರಬಾರ್ದು. ದೇವ್ರೇ, ನನ್ನ ರಾಮಂಗೇನು ಆಗಿರಬಾರ್ದು. ಏನಾದ್ರು ಆಗದೆ ಆದರೆ ನನಗಾಗಲಿ, ಪ್ಲೀಸ್ ಪ್ಲೀಸ್. ರಾಮ, ಭಾರ್ಗವಿ, ನಿನ್ನ ಆಟ ನಡಿಬಾರ್ದು. ರಾಮ, ಹೋಗಕ್ಕೂ ಮುಂಚೆ ಒಂದು ಮಾತು ಹೇಳ್ಬಿಟ್ಟು ಹೋಗಿದ್ರೆ ಏನಾಗ್ತಿತ್ತು ನಿನಗೆ? ಬರ್ತಿರೋ ಕೋಪಕ್ಕೆ ನಾಲ್ಕು ಬಿಡಬೇಕು ಅನಿಸ್ತಿದೆ. ಏನಾಯ್ತು ಹೀಗೆ ರಿಯಾಕ್ಟ್ ಮಾಡ್ತಿದ್ಯಾ? ಫೋನ್ ಯಾಕೋ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ನಾನಲ್ಲಪ್ಪ, ಚಿಕ್ಕಿ. ಇವತ್ತು ಅಮ್ಮನ ಬರ್ತ್ಡೇ ಅಂತ ಚಿಕ್ಕಿ ನನ್ನ ಫೋನ್ ಕಿತ್ಕೊಂಡು ದೇವಸ್ಥಾನಕ್ಕೆ ಕಳ್ಸಿದ್ರು. ಅಟ್ಲೀಸ್ಟ್ ಇವತ್ತು ಒಂದಿನ ಆದ್ರೂ ಪೀಸ್ಫುಲ್ ಆಗಿ ಟೆನ್ಷನ್ ಇಲ್ಲದೆ ಇರೋ ಅಂತ. ಇಲ್ಲಿ ನೋಡಿದ್ರೆ ಇರೋ ಬರೋ ಟೆನ್ಷನ್ ಅಲ್ಲ ನನ್ನ ತಲೆ ಮೇಲೆ ಕೂತಿದೆ. ಅಲ್ಲ, ಸೀತಾ ಅಡ್ವಾನ್ಸ್ ಅಮೌಂಟ್ ಬೇಡ ಅಂತ ಕೋಪ ಮಾಡ್ಕೊಂಡು ಹೋಗಿದ್ದಾರೆ. ನೀನು ನೋಡಿದ್ರೆ ಹಿಂಗೆ ಕೂಗಾಡ್ತಿದ್ಯಾ. ಅಟ್ಲೀಸ್ಟ್ ಆಫೀಸಲ್ಲಿ ಏನಾಯ್ತು ಅಂತ ಹೇಳೋ. ಚಿಕ್ಕಿ ನಿನ್ನನ್ನು ದೇವಸ್ಥಾನಕ್ಕೆ ಕಳಿಸಿ ಆಫೀಸಿಗೆ ಬಂದಿದ್ದೆ. ಆಮೇಲೆ ಕೋಳಿ ದಿನ ಒಂದೊಂದು ಚಿನ್ನದ ಮೊಟ್ಟೆ ಇಡ್ತಾ ಇತ್ತಂತೆ. ಕೋಳಿ ಸಾಕೋನ್ಗೆ ಒಂದಿನ ಒಂದು ಐಡಿಯಾ ಬಂತಂತೆ. ಏನು? ದಿನ ಒಂದೊಂದು ಚಿನ್ನದ ಮೊಟ್ಟೆ ತಗೊಳ್ಳೋ ಬದಲು ಕೋಳಿನ ಸಾಯಿಸ್ಬಿಟ್ರೆ ಎಲ್ಲ ಚಿನ್ನದ ಮೊಟ್ಟೆ ಒಂದೇ ದಿನ ಸಿಕ್ಬಿಡುತ್ತೆ ಅಂತ. ದೊಡ್ಡವರು ಅಲ್ವಾ? ಅದಕ್ಕೆ ಹೇಳೋದು ಅತಿ ಆಸೆ ಗತಿಗೇಡು ಅಂತ. ಅವನಿಗೆ ಸಿಗ್ತಾ ಇದ್ದಿದ್ದು ಒಂದೊಂದು ಚಿನ್ನದ ಮೊಟ್ಟೆನೂ ಅವನಿಗೆ ಸಿಗದೆ ಹೋಯ್ತಂತೆ. ನಾನಾಗಿದ್ರೆ ದಿನ ಸಿಗೋ
ಚಿಕ್ಕವಾಗ ಚಿನ್ನದ ಮೊಟ್ಟೆಯಿಂದ ಕೋಳಿ ಮರಿ ಮಾಡ್ತಾ ಇದ್ದ. ಅದು ಚಿನ್ನದ ಮೊಟ್ಟೆ ಇಡ್ತಾ ಇತ್ತಲ್ವಾ, ಅವಾಗ ಎಲ್ಲ ಹೊಟ್ಟೆಗೆ ತಗೊಳ್ತಾ ಇದ್ದ. ಇಂಥ ಐಡಿಯಾ ಯಾರಿಗೂ ಬಂದಿರಲ್ಲ ನೋಡು. ಆದ್ರೆ ಸೀತಮ್ಮ ಎಲ್ಲ ಮೊಟ್ಟೆ ಒಟ್ಟಿಗೆ ತಗೊಂಡ್ರೆ ಅದು ಅತಿ ಆಸೆ ತಾನೆ. ಅಂದ್ರೆ ನಾವು ಆಸೆ ಪಡೋದ್ ತಪ್ಪಲ್ಲ, ಬುದ್ಧಿ ಯೂಸ್ ಮಾಡ್ಬೇಕು. ಕರೆಕ್ಟ್, ಆಸೆ ಪಡೋದು ತಪ್ಪಲ್ಲ, ಅದಕ್ಕೆ ತಕ್ಕಂತೆ ನಮ್ಗೆ ಅರ್ಹತೆ ಇರಬೇಕು. ಅರ್ಹತೆ ಅಂದ್ರೆ ಈಗ ಇಬ್ರು ಹುಡುಗಿಯರಿದ್ದಾರೆ. ಒಬ್ಳು ಹುಡುಗಿ ಹೇಳಿದ ಕೆಲಸ ಎಲ್ಲ ನೀಟಾಗಿ ಮಾಡ್ತಾಳಂತೆ, ಇನ್ನೊಬ್ಳು ಹುಡುಗಿ ಗಲಾಟೆ ಮಾಡಿ ತರ್ಲೆ ಮಾಡ್ತಿರ್ತಾಳಂತೆ ಯಾವಾಗ್ಲೂ. ಇಬ್ರಲ್ಲಿ ಯಾರು ಒಳ್ಳೆಯವರು? ಎಲ್ಲ ಕೆಲಸ ನೀಟಾಗಿ ಮಾಡೋಳು ಅಲ್ವಾ? ಒಳ್ಳೆ ಹುಡುಗಿ ಅಂತ ಹೆಸರು ಪಡ್ಕೊಂಡಿರೋದು ಅವಳ ಅರ್ಹತೆ. ಅಂದ್ರೆ ನನ್ಗೆ ಪಿಕ್ನಿಕ್ ಹೋಗೋಕೆ ಅರ್ಹತೆ ಇಲ್ಲಿಲ್ವಾ ಸೀತಮ್ಮ? ಚಿಕ್ಕಿ ನಿನ್ನನ್ನು ದೇವಸ್ಥಾನಕ್ಕೆ ಕಳಿಸಿ ಆಫೀಸಿಗೆ ಬಂದಿದ್ರು. ಅವ್ರಿಗೆ ನೀನ್ ಬಾಸ್ ಅಂತ ಗೊತ್ತಿಲ್ಲ ಅಲ್ಲ, ಅದು ನಾನು ಇಲ್ದೆ ಆಫೀಸಿಗೆ ನಡೆಯುತ್ತೆ ಅಂತ ಟೆನ್ಷನಲ್ಲಿ ಬಂದಿರ್ತಾರೆ ಅನ್ಸುತ್ತೆ. ದುಡ್ಡಿನ ಅವಶ್ಯಕತೆ ಇರೋ ಸೀತಾ ಸಡನ್ ಆಗಿ ನನಗೆ ಅಡ್ವಾನ್ಸ್ ಸ್ಯಾಲರಿ ಬೇಡ ಅಂತ ಹೋದ್ರು. ಚಿಕ್ಕಿ ನಿನ್ನನ್ನು ಮಾತ್ರ ದೇವಸ್ಥಾನಕ್ಕೆ ಕಳಿಸಿ ಅವ್ರು ಆಫೀಸಿಗೆ ಬಂದಿದ್ದಾರೆ. ಸರಿ, ಅದರಲ್ಲೇನಿದೆ? ಏನೋ ಸರಿ, ಇದ್ರಲ್ಲಿ ಏನೋ ಮಿಸ್ ಹೊಡಿತಿದೆ ಅಂತ ನಿಂಗೆ ಅನ್ನಿಸ್ತಾ ಇಲ್ವೇನೋ? ಇದ್ರಲ್ಲಿ ಮಿಸ್ ಹೊಡೆಯೋದಂಥದ್ದು ಏನಿದೆ ಮಾರಾಯ? ಸೀತಾ ಅಪ್ಸೆಟ್ ಆಗಿರೋದಕ್ಕೆ ಯು ಆರ್ ದ ಬಿಗ್ಗೆಸ್ಟ್ ರೀಸನ್. ದುಡ್ಡು ಅವ್ರ ಅಕೌಂಟ್ ಬಂದಿಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ದಡ್ಡನ್ ಥರ ಮಾತಾಡ. ಅವತ್ತು ಪ್ರಿಯಾಂಕ್ ಕರ್ಸ್ ಮಾತಾಡಿದಾಗ ಸೀತಾ ಏನಾದರೂ ಹೇಳಿದ್ರ? ಸಡನ್ ಆಗಿ ಬೇಡ ಅಂದ್ರು ಅಂದ್ರೆ ಏನರ್ಥ? ಏನರ್ಥ? ನನಗೆ ಯಾಕೋ ಚಿಕ್ಕಿ ಆಫೀಸಿಗೆ ಬಂದಿದ್ರಿಂದಾನೆ. ಏಯ್, ತಲೆ ಕೆಟ್ಟಿದ್ಯಾ ನಿಂಗೆ? ಪದೇ ಪದೇ ಚಿಕ್ಕಿನ ಯಾಕೆ ಈ ವಿಷಯಕ್ಕೆ ತರ್ತಿದ್ಯಾ? ಆಫೀಸಲ್ಲಿ ಏನ್ ನಡೀತು ಅಂತ ಕ್ಲಿಯರ್ ಆಗಿ ಹೇಳೋ, ಅದನ್ನ ಬಿಟ್ಟು ಇಲ್ದೇ ಇರೋದಲ್ಲ ಮಾತಾಡ. ಏನಿಲ್ಲ, ಭಾರ್ಗವಿ ಚಿಕ್ಕಿ ಆಫೀಸಿಗೆ ಬಂದಿರೋದು ಬಿಟ್ರೆ ಬೇರೆ ಏನೂ ಆಗಿಲ್ಲ. ಅಶೋಕ, ನೀ ಏನಾದರೂ ಅನ್ಕೊಳ್ಳೋ, ನನಗೆ ಅನ್ಸಿರೋದನ್ನ ನಾನು ಹೇಳಿದ್ದೀನಿ. ಏನೋ ಏನೋ ಅನಿಸ್ತಿದೆ ನಿಂಗೆ? ಲಾಜಿಕ್ ಇಲ್ದೆ ಸುಮ್ಮನೆ ಏನೋ ಮಾತಾಡ, ಇಡಿಯಟ್. ಲಾಜಿಕ್ ಇಲ್ದೆ ಮಾತಾಡ್ತಿರೋದು, ಲಾಜಿಕ್ ಇಲ್ದೆ ನಡ್ಕೋತಿರೋದು ನೀನು. ಅಷ್ಟೇ ಇದ್ರೆ ಇದನ್ನೆಲ್ಲ ಬಿಟ್ಬಿಡೋ, ಎಲ್ರಿಗೂ ಒಳ್ಳೇದು. ಇದನ್ನೆಲ್ಲ ಅಂದ್ರೆ ಹೇಳೋ, ಕರೆಕ್ಟಾಗಿ ಹೇಳು. ಮಗ, ಲಿಸನ್, ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್. ಸೀತಾ ಇಸ್ ಜಸ್ಟ್ ಮೈ ಗುಡ್ ಫ್ರೆಂಡ್, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಇದನ್ನೆಲ್ಲ ಬಿಡಬೇಕು ಅಂದ್ರೆ ಮಗ, ಲಿಸನ್, ನನಗೆ ಗೊತ್ತು ನಮ್ಮಿಬ್ರ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ. ಅದೇನು ಅಂತ ನಂಗೆ ಗೊತ್ತಿಲ್ಲ, ಬಟ್ ಅದನ್ನ ತಿಳ್ಕೊಳ್ದೆ ನಾನು ಸುಮ್ಮನೆ ಇರಲ್ಲ. ತಿಳ್ಕೊ, ಪ್ಲೀಸ್ ತಿಳ್ಕೊ. ನನಗೂ ಅದೇ ಆಸೆ ಇರೋದು, ಆದರೆ ನನ್ನನ್ನು ಮಾತ್ರ ಇದರಲ್ಲಿ ಇನ್ವಾಲ್ವ್ ಮಾಡಬೇಡ. ಅಶೋಕ, ಸಾಕಾಗಿದೆ ಕಣ ನನಗೆ. ಬಾಸ್ ಆಗಿದ್ದು ನಾನು ಮಾಡಿರೋದಾದ್ರೂ ಏನೋ, ಸುಮ್ಮನೆ ನಿನಗೆ ತೊಂದರೆ ಜಾಸ್ತಿ. ನಾನು ಏನೇ ಹೇಳಿದ್ರು ನಿನಗೆ ಬೇಜಾರಾಗುತ್ತೆ. ಪ್ಲೀಸ್ ಪ್ಲೀಸ್ ನನ್ನನ್ನು ಬಿಟ್ಬಿಡು. ಲೇ ಅಶೋಕ, ಯಾಕೋ ಈಗ ರಿಯಾಕ್ಟ್ ಮಾಡ್ತಿದ್ಯಾ? ನನ್ನ ಏ ಅಶೋಕ, ಇವನ್ ಯಾಕೆ ಹೀಗಾಡ್ತಿದ್ದಾನೆ? ಸೀತಾ ಅವ್ರು ನೋಡಿದ್ರೆ ಹಾಗೆ ಮಾತಾಡ್ಬಿಟ್ಟು ಹೋದ್ರು, ಇವನ್ ನೋಡಿದ್ರೆ ಇಷ್ಟೊಂದು ಅಪ್ಸೆಟ್ ಆಗಿದ್ದಾನೆ. ಗಾಡ್. ಸಿದ್ದಯ್ಯ, ಸ್ವೀಟ್ ಕಮ್ಮಿ ಇರೋ ಹಲ್ವಾ ಸಪ್ರೇಟಾಗಿ ಇಡ್ಸಿದ್ದೀರಲ್ಲ? ಹೂನಮ್ಮ. ವಾಣಿ ಅಕ್ಕಂಗೆ, ರಾಮಂಗೆ ಕ್ಯಾರೆಟ್ ಹಲ್ವಾ ಅಂದರೆ ಪ್ರಾಣ. ಸಾಧನಾ, ರಾಮ್ ಬಂದ ಅನ್ಸುತ್ತೆ, ಎಲ್ಲರನ್ನೂ ಊಟಕ್ಕೆ ಕರೆದ್ಬಿಡು. ಬೇಗ ಬೇಗ ರೆಡಿ ಮಾಡಿ, ಎಲ್ಲ ಬಂದರು ನೋಡಿ. ಸಾಧನಾ, ಏ ಸಾಧನಾ, ಏನಾಗಿದೆ ನಿಂಗೆ ಹೀಗೆ ನಿಂತಿದ್ಯಾ? ರಾಮ್ ಬಂದ ಅಂತ ಹೇಳಿದೆ. ಹಾಂ ಅಕ್ಕ, ರಾಮ್ ಬಂದ, ಆದರೆ ಇವರೇ ಇನ್ನೂ ಬಂದಿಲ್ಲ ಅಕ್ಕ. ರಾಮ್ ಬರೋದಕ್ಕೂ ನಿನ್ನ ಗಂಡ ಬರೋದಕ್ಕೂ ಏನು ಸಂಬಂಧ? ನೀವು ರಾಮ್ನ ದೇವಸ್ಥಾನಕ್ಕೆ ಕಳಿಸಿದ್ರಿ ಅಂತ ಮಾತಾಡ್ತಾ ಮಾತಾಡ್ತಾ ಇವ್ರ ಹತ್ರ ಹೇಳಿದೆ. ಇವ್ರು ತಟ್ಟಂತ ಎದ್ಬಿಟ್ಟು ಗಾಬರಿಯಲ್ಲಿ ಹೊರಟೇ ಬಿಟ್ರು.
ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಕ್ಕ. ಇವ್ರು ಇನ್ನೂ ಬಂದಿಲ್ಲ. ಓಹೋ, ಈ ಕುಡುಕ ರಾಮಂಗೆ ಬಾಡಿ ಗಾರ್ಡ್ ಆಗೋಕೆ ಹೊರಟಿದಾನಾ?